ಸರ್ ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ನಾವು ಟಿವಿ ಮಾಧ್ಯಮದಿಂದ ಬಂದಿದ್ದೀವಿ ಸರ್. ಹಾಂ ಸರ್. ಕುಡಿತದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನೀವು ಸಮೀಕ್ಷೆ ಮಾಡಕತ್ತೀರ? ಹೌದು ಸರ್. ಸರ್ ಹೇಳಿದ್ರೆ ಏನು ಕೊಡ್ತೀರೇನ್ರಿ? 100 ರೂಪಾಯಿ ಕೊಡ್ತೀವಿ ಸರ್. ಹೇಳಿದ್ರೆ ಚೆನ್ನಾಗಿ ಹೇಳಿದ್ರೆ 100 ರೂಪಾಯಿ ಆಗೋದಲ್ಲ ಸರ್, 180 ರೂಪಾಯಿ ಕೊಡ್ಬೇಕು. ಸರಿ ಕೊಡೋಣ, ಹೇಳೋಣ ಸರ್. ಸರಿ ಸರ್. ಸರ್ ಈ ಕುಡಿತದಿಂದ ಅನೇಕ ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ಯಾವ. ಇದ್ರ ಬಗ್ಗೆ ನಾವು ಒಂದೇ ಅಂತಲ್ರಿ, ಹೆಣ್ಮಕ್ಳು ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಎಷ್ಟೋ ಸಂಸಾರಗಳು ಹಾಳಾಗ್ಯಾವ, ಹೆಣ್ರು ಮಕ್ಕಳು ಎಲ್ಲ ಬೀದಿ ಪಾಲಾಗ್ಯಾರ, ಮಕ್ಕಳು ವಿದ್ಯಾಭ್ಯಾಸ ಬಂದಾಗ್ಯದ. ಇದ್ರನ್ನ ಉಗ್ರವಾದ ಎಲ್ಲ ಯುವಕರು ಸೇರಿ ಉಗ್ರವಾದ ಹೋರಾಟ ಮಾಡಬೇಕು. ಈ ಕುಡಿತನ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅದ ನೋಡ್ರಿ ಸರ್. ಥ್ಯಾಂಕ್ ಯು ಸರ್. ಈ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಾವಿನ್ನು ಬರ್ತೀವಿ ಸರ್. ಸರ್ ಮತ್ತೆ ಅದು ರೊಕ್ಕ ಕೊಡ್ತೇವೆ ಅಂದ್ರಲ್ರಿ? ದುಡ್ಡು ಸರ್? ಹೌದು ಸರ್. ತಗೋರಿ ಸರ್, ಚೆನ್ನಾಗಿ ಹೇಳಿದ್ರಿ ಸರ್. ಈ ದುಡ್ಡು ಏನು ಮಾಡ್ತೀರಿ ಸರ್? ಸರ್ 500 ಕೊಟ್ಟಿರಲ್ರಿ? ಇರ್ಲಿ ತಗೊಳ್ಳಿ ಸರ್. ಆಯ್ತು ಸರ್. ಇದು 500 ರೂಪಾಯಿ ತೆಗೆದುಕೊಂಡು ಏನು ಮಾಡ್ತೀರಾ ಸರ್? ಸರ ನಿಮಗೆ ಪುಣ್ಯ ಬರಲ್ರಿ, ಮುಂಜಾನೆಯಿಂದ ತಲೆ ಕೆಟ್ಟ ಹೋಗಿತ್ತು. 1 ರೂಪಾಯಿ ಇದ್ದಿಲ್ಲ ಬಗಲಾಗ, ಕುಡಿಬೇಕಾಗ್ಯದ. ಬೆಳಗ್ಗೆಲಿಂದ ಕಾಯಕಚ್ಚಿನ ಯಾರು ಸಿಗ್ತಾರೆ ಯಾರಿಲ್ಲ ಅಂತ ನಾವಪ್ಪ ದೇವ್ರು ಬಂದಂಗೆ ಬಂದಪ್ಪ. ಯಪ್ಪ ಸರ್ ಇಷ್ಟೊತ್ತು ಚೆನ್ನಾಗಿ ತಮ್ಮ ಅಭಿಪ್ರಾಯ ಹೇಳಿದ್ರಿ. ಈಗ ತಾವೇ ಕುಡಿತಕ್ಕೆ ಹೋಗ್ತೀವಿ ಅಂದ್ರೆ ಏನು ಸರ್? ಸರ ಕುಡ್ಲಿಲ್ಲ ಅಂದ್ರೆ ಕೈಕಾಲು ಶೇಕಾತಾವ. ಶೇಕು ನಿನಗೇನು ಗೊತ್ತಲ್ಲ, ಸುಮ್ಮನೆ. ಈ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ.